ರಾಜು ಸರ್ ಸಿಗ್ನಲ್ ಹೊಸ ಜನ ಕೊಟ್ಟಾರ ನಮಗೆ. 1 ಅವರ್ ಆಗಲ್ಲ 800 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡೋದು ಇಲ್ಲಿ. ಆಗೈತೆ ಅಲ್ಲ ಸ್ಟ್ಯಾಂಡಿಂಗ್ ಮಾಡ್ಬಿಡು. ಸ್ಟಾರ್ಟಿಂಗ್ ಮಾಡಿ ಸ್ಟ್ಯಾಂಡ್ ಮಾಡು ಊಟಾರೆ. कितना दिन से कर रहा है बोले, कितना दिन से कर रहा है बोल रहे, कितना दिन से कर रहा है बोले, ये सब तो नहीं मेरे पास मैं सच में बोल रहा हूँ. उनके ये 1 मंथ से मैं फॉलो कर. ನೋಡಿ, ಈ ವ್ಯಕ್ತಿ ಡ್ರಾಮಾ ಮಾಡಿಕೊಂಡು ಈ ತರ ಅಂಗವಿಕಲನಾಗಿ ಆಕ್ಟಿಂಗ್ ಮಾಡ್ಕೊಂಡು ಭಿಕ್ಷೆ ಬೇಡ್ತಾ ಇದ್ರು, ಜನಗಳ ಹತ್ರ ದುಡ್ಡು ಕೇಳ್ತಾ ಇದ್ರು. ಸೂಟು ಬೂಟು ಹಾಕೊಂಡು ವ್ಯಕ್ತಿ ಈ ತರ ಕೇಳಿದ್ರೆ ಯಾರಿಗಾದ್ರೂ ಡೌಟ್ ಬರಲ್ವಾ? ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡ್ದಿರೋ ಅಂತದ್ದು. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಅಂಗವಿಕಲರನ್ನ ನಂಬೋಕೆ ಆಗಲ್ಲ. ಪಾಪ ದೇವರು ಅವ್ರಿಗೆ ಕರ್ಮಾನುಸಾರ ಅಂಗವಿಕಲನಾಗಿ ಮಾಡಿರ್ತಾರೆ. ಆದ್ರೆ ಈ ತರ ನಾಟಕ ಆಡಿ ಈ ತರ ಎಲ್ಲ ದುಡ್ಡು ಮಾಡೋರು ಬಂದ ಮೇಲೆ ನಿಜವಾಗ್ಲೂ ಅಂಗವಿಕಲರ ಜೀವನಕ್ಕೆ ತೊಂದರೆ ಕೊಟ್ಟಂಗಾಗತ್ತೆ. ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅಂಗವಿಕಲ ಆಗಿ ಹುಟ್ಟೋದು ಅವರವರ ಕರ್ಮಾನುಸಾರ. ದೇವರು ಎಲ್ಲಾ ಕೈ ಕಾಲುಗಳನ್ನ ಚೆನ್ನಾಗ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಬಳಸ್ಕೊಂಡು ದುಡ್ದು ಜೀವನ ಮಾಡೋದನ್ನ ಕಲಿಬೇಕು. ಅದನ್ನ ಬಿಟ್ಟು ಇರೋ ಕೈ ಕಾಲ್ನ ಇಲ್ಲ ಅಂತ ಹೇಳ್ಕೊಂಡು ಭಿಕ್ಷೆ ಬೆಳೆದಿರುತ್ತಲ್ಲ, ಅದಕ್ಕಿಂತ ಒಂದು ಕೆಟ್ಟ ಜೀವನ ಇನ್ಯಾವುದೂ ಇಲ್ಲ. ಜೀವನ ಅನ್ನೋದು ಶಿಲೆ ಆಗೋದು. ಶಿಲೆ ಆಗ್ಬೇಕು ಅಂದ್ರೆ ಪೆಟ್ಟು ಬೀಳಲೇಬೇಕು. ಜೀವನದಲ್ಲಿ ಕೆಲಸ ಹುಡುಕಿ 100% ಕೆಲಸ ಸಿಕ್ಕತ್ತೆ, ದುಡ್ದು ತಿನ್ನಿ.